ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹಿಮೆಟೆಕ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಇನ್ನೊಂದು ಒಂದು ವಿಡಿಯೋನ ನಿಮಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ಫ್ರೆಂಡ್ಸ್, ವಿಷಯ ಏನಪ್ಪ ಅಂತಂದರೆ, ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಯೂಟ್ಯೂಬ್ ಸ್ಟುಡಿಯೋನ ಆಲ್ಮೋಸ್ಟ್ ಎಲ್ಲರೂ ಆ್ಯಪ್ ಮೂಲಕ ನೋಡ್ತಾನೆ ಇರ್ತೀರಾ. ಬಟ್ ಯೂಟ್ಯೂಬ್ ಸ್ಟುಡಿಯೋನ ಯಾವ ರೀತಿ ಕ್ರೋಮ್ ಬ್ರೌಸರಲ್ಲಿ ಅಂದರೆ ಡೆಸ್ಕ್ಟಾಪ್ ಸೈಟಲ್ಲಿ ಯಾವ ರೀತಿ ಚೆಕ್ ಮಾಡೋದು, ಅದನ್ನು ಯಾವ ರೀತಿ ಓಪನ್ ಮಾಡೋದು ಅನ್ನೋದು ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಬನ್ನಿ ವಿಡಿಯೋ ಶುರು ಮಾಡೋಣ. ಫ್ರೆಂಡ್ಸ್, ಇದಕ್ಕೋಸ್ಕರ ನಾನು ಒಂದು ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಂಡು ನಿಮಗೆ ಡೆಸ್ಕ್ಟಾಪ್ ಸೈಡಲ್ಲಿ ಯಾವ ರೀತಿ ಒಂದು ವೈಟ್ ಸ್ಟುಡಿಯೋನ ಓಪನ್ ಮಾಡೋದು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್ ಬನ್ನಿ ವಿಡಿಯೋ ಶುರು ಮಾಡೋಣ. ಫ್ರೆಂಡ್ಸ್, ನಾನು ನನ್ನ ಒಂದು ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡ್ಕೊಂಡೆ ನಿಮಗೆ ತೋರಿಸ್ತಿದ್ದೀನಿ. ನೀವು ನೋಡ್ತಿರ್ಬೋದು, ಡೆಸ್ಕ್ಟಾಪ್ ಸೈಟಲ್ಲಿ ನೀವು ನಿಮ್ಮ ಯೂಟ್ಯೂಬ್ ಸ್ಟುಡಿಯೋನ ಓಪನ್ ಮಾಡಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಒಂದು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನು ನನ್ನ ಒಂದು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ನೀವು ಜಸ್ಟ್ ಯೂಟ್ಯೂಬ್ ಸ್ಟುಡಿಯೋ ಅಂತ ಇಲ್ಲಿ ಸರ್ಚ್ ಮಾಡಬೇಕು. ಫ್ರೆಂಡ್ಸ್, ಯೂಟ್ಯೂಬ್ ಸ್ಟುಡಿಯೋ ಅಂತ ಸರ್ಚ್ ಮಾಡಿ ನಾನು ಈ ಥರ ಕ್ಲಿಕ್ ಆಗುತ್ತೆ, ಈ ಥರ ಓಪನ್ ಆಗ್ತದೆ. ಫ್ರೆಂಡ್ಸ್, ಓಪನ್ ಆದ ನಂತರ ಇಲ್ಲಿ ನೀವು ಫಸ್ಟಿಗೆ ನೋಡ್ತಿರ್ಬೋದು ಯೂಟ್ಯೂಬ್ ಸ್ಟುಡಿಯೋ ಅಂತ ಇಲ್ಲಿ ಕಾಣಿಸ್ತಿದೆ. ಅದನ್ನು ಕ್ಲಿಕ್ ಮಾಡಿಬಿಡಿ ದಯವಿಟ್ಟು. ಅದರ ಕೆಳಗಡೆ ಒಂದು ಲಾಗಿನ್ ಅಂತ ಇಲ್ಲಿ ಕಾಣ್ತಿದೆ ನೋಡಿ, ನಾನು ಇಲ್ಲಿ ತೋರಿಸ್ತೀನಿ ನೋಡಿ. ಈ ಲಾಗಿನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಫಸ್ಟ್ ನಿಮ್ಮ ಆ್ಯಪ್ ಹೋಗುತ್ತೆ, ನಂತರ ಸಡನ್ ಆಟೋಮೆಟಿಕ್ಲಿ ಅದೇ ಕ್ರೋಮ್ ಬ್ರೌಸರ್ ಏನು ಡೆಸ್ಕ್ಟಾಪ್ ಸೈಟಲ್ಲಿ ಓಪನ್ ಆಗುತ್ತೆ. ಡೆಸ್ಕ್ಟಾಪ್ ಸೈಟಲ್ಲಿ ನೋಡಿ ಓಪನ್ ಆಗ್ತು ನನ್ನ ಒಂದು ಏನು ವೈಟ್ ಸ್ಟುಡಿಯೋ ನೋಡ್ತಿರ್ಬೋದು ನೀವು. ಇಲ್ಲಿ ಸಂಪೂರ್ಣವಾಗಿ ನಿಮ್ಮ ಒಂದು ಯೂಟ್ಯೂಬ್ ವೈಟ್ ಸ್ಟುಡಿಯೋ ನೀವು ಯಾವ್ದು ಲಾಗಿನ್ ಇರ್ತೀರಾ ಆ ಅಕೌಂಟ್ ಎಲ್ಲ ಸಹ ಇಲ್ಲಿ ಕಂಪ್ಲೀಟ್ ಆಗಿ ತೋರಿಸುತ್ತೆ. ನೀವೊಂದು ನೋಡ್ತಿರ್ಬೋದು ಇಲ್ಲಿ ಎಷ್ಟು ಯಾವ ರೀತಿ ಇಲ್ಲಿ ನೋಡ್ತಿರ್ಬೋದು ಎಲ್ಲ ತೋರಿಸ್ತಾ ಇದೆ. ನನ್ನ ಒಂದು ಅನಾಲಿಟಿಕ್ಸ್ ಆಗ್ಬೋದು, ರೀಸೆಂಟ್ ಸಬ್ಸ್ಕ್ರೈಬರ್ ಆಗ್ಬೋದು, ಎಲ್ಲ ಇಲ್ಲಿ ತೋರಿಸ್ತಾ ಇದೆ. ನೀವು ಇಲ್ಲಿ ನೋಡ್ತಿರ್ಬೋದು. ಆ್ಯಪಲ್ಲಿ ಆದರೆ ಇಷ್ಟು ಕ್ಲಿಯರಾಗಿ ತೋರಿಸಲ್ಲ. ಇಲ್ಲಿ ನೋಡಿ, ಎಲ್ಲ ಸಹ ಇಷ್ಟು ಕ್ಲಿಯರಾಗಿ ತೋರಿಸ್ತಾ ಇದೆ. ಹೀಗೆ ಡೆಸ್ಕ್ಟಾಪ್ ಸೈಟಲ್ಲಿ ಈ ರೀತಿಯಾಗಿ ಓಪನ್ ಮಾಡ್ಬೋದು. ಫ್ರೆಂಡ್ಸ್, ನೋಡೋದ್ರಲ್ಲಿ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಫ್ರೆಂಡ್ಸ್.